ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಈ ವಾರದ ಬಿಸಿ ಬಿಸಿ TRP ಹೊರಬಿದ್ದಿದೆ. ಲಾಸ್ಟ್ ವೀಕ್ ನಾವು ನೋಡಿರ್ಬೋದು, ನಾನಿನ್ನ ಬಿಡಲಾರೆ ಧಾರಾವಾಹಿ ನಂಬರ್ 1 ಸ್ಥಾನದಲ್ಲಿತ್ತು, TRPಯಲ್ಲಿ ನಂಬರ್ 1 ಸ್ಥಾನದಲ್ಲಿತ್ತು. ಆದರೆ ಇದೀಗ ಆ ಒಂದು ಧಾರಾವಾಹಿ ತನ್ನ ನಂಬರ್ 1 ಸ್ಥಾನದಿಂದ ಆಚೆ ಬಂದಿದೆ. ಹಾಗಾದರೆ ಈ ವಾರ ಮೊದಲ ಸ್ಥಾನದಲ್ಲಿರುವಂಥ ಧಾರಾವಾಹಿ ಯಾವುದು, ಟಾಪ್ 9 ಧಾರಾವಾಹಿಗಳು ಯಾವುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, 8ನೇ ವಾರದ TRP ರೇಟಿಂಗ್ಸ್ ಹೊರಬಿದ್ದಿದೆ. ಸ್ನೇಹಿತರೆ, ಜೀ ಕನ್ನಡದ 9 ಹಾಗೆ ಇತರ ಡಬ್ಬಿಂಗ್ ಧಾರಾವಾಹಿಗಳ ಪೈಕಿ ಯಾವ ಸೀರಿಯಲ್ ಟಾಪ್, ಅಣ್ಣಯ್ಯ, ಅಮೃತಧಾರೆ, ಲಕ್ಷ್ಮೀ ನಿವಾಸ ಸೀರಿಯಲ್ಗಳಿಗೆ ಸಿಕ್ಕಂಥ ರೇಟಿಂಗ್ ಎಷ್ಟು, ಇವೆಲ್ಲದರ ಬಗ್ಗೆ ಕಲರ್ಸ್ ಕನ್ನಡ, ಜೀ ಕನ್ನಡದ ಎಲ್ಲ ಧಾರಾವಾಹಿಗಳ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಜೀ ಕನ್ನಡದ ಬಗ್ಗೆ ಹೇಳೋದಾದರೆ, ಸಂಜೆ 5:30ರಿಂದ ರಾತ್ರಿ 10:30ರವರೆಗೆ ಒಟ್ಟು 9 ಸೀರಿಯಲ್ಗಳು ಪ್ರಸಾರ ಆಗುತ್ತೆ. ಸ್ನೇಹಿತರೆ, ಇವುಗಳ ಜೊತೆಗೆ ಮಧ್ಯಾಹ್ನದ ಸಮಯದಲ್ಲಿ ಕೆಲವು ಜೀ ಕನ್ನಡದ ಡಬ್ಬಿಂಗ್ ಧಾರಾವಾಹಿಗಳು ಕೂಡ ಟೆಲಿಕಾಸ್ಟ್ ಆಗುತ್ತೆ. ಅವುಗಳ ಪೈಕಿ 9 ಸೀರಿಯಲ್ಗಳಲ್ಲಿ 8ನೇ ವಾರದ TRPಯಲ್ಲಿ ನಂಬರ್ 1 ಸ್ಥಾನ ಪಡೆದಂಥ ಧಾರಾವಾಹಿ ಯಾವುದು ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಜೀ ಕನ್ನಡದಲ್ಲಿ ಹೆಚ್ಚೆಚ್ಚು ವೀಕ್ಷಕರ ಮನಸೆಳೆತಿರುವಂತಹ ಸೀರಿಯಲ್ ಅಂತಂದರೆ ಅದು ಅಣ್ಣಯ್ಯ. ಸ್ನೇಹಿತರೆ, ಇದೀಗ ಇದೇ ಸೀರಿಯಲ್ 8ನೇ ವಾರದ TRP ರೇಟಿಂಗ್ಸ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಈ ಒಂದು ಧಾರಾವಾಹಿ ಎಷ್ಟು TRPಯನ್ನು ಪಡ್ಕೊಂಡಿದೆ ಅಂತ ನೋಡೋದಾದರೆ 8.4 TRPಯನ್ನು ಪಡ್ಕೊಂಡಿದೆ. ಅದೇ ರೀತಿ ಜೀ ಕನ್ನಡದ 1 ಗಂಟೆಯ ಸೀರಿಯಲ್ ಅಂದರೆ ಲಕ್ಷ್ಮೀ ನಿವಾಸ ಈ ವಾರದ TRPಯಲ್ಲಿ 8.3 TRPಯನ್ನು ಪಡ್ಕೊಂಡಿದೆ. ಅಂದರೆ ಇದು 2ನೇ ಸ್ಥಾನದಲ್ಲಿದೆ. ಜಯಂತ್ ಹಾಗೆ ಜಾಹ್ನವಿಯ ಸಂಚಿಕೆಗಳು ವೀಕ್ಷಕರನ್ನು ಹಿಡಿದಿಟ್ಕೊಂಡಿದೆ. ಜೊತೆಗೆ ಜೀ ಕನ್ನಡದ ಇನ್ನೊಂದು ಟಾಪ್ ಧಾರಾವಾಹಿ ಅಂತಂದರೆ ಅದು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್. ಈ ಒಂದು ಸೀರಿಯಲ್ 8ನೇ ವಾರದ TRP ರೇಟಿಂಗ್ಸ್ನಲ್ಲಿ 8.2 TRPಯನ್ನು ಪಡೆದು 3ನೇ ಸ್ಥಾನದಲ್ಲಿದೆ. ಅಷ್ಟೇ ಅಲ್ಲ, ಇತ್ತೀಚೆಗಷ್ಟೇ ಶುರುವಾದಂತಹ ನಾನಿನ್ನ ಬಿಡಲಾರೆ ಧಾರಾವಾಹಿ ಕಿರುತೆರೆ ವೀಕ್ಷಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು. ಈ ಹಿಂದೆ ಅಂದರೆ ಲಾಸ್ಟ್ ವಾರದಲ್ಲಿ ಮೊದಲ ಸ್ಥಾನದಲ್ಲಿತ್ತು. ಆದರೆ ಇದೀಗ 8.1 TRPಯನ್ನು ಪಡೆದು 4ನೇ ಸ್ಥಾನಕ್ಕೆ ಕಂಪ್ಲೀಟ್ ಆಗಿ ಕುಸಿದಿದೆ. ಅಂದರೆ ಸೀರಿಯಲ್ ವೀಕ್ಷಕರ ಒಂದು ಸಂಖ್ಯೆ ಕಡಿಮೆಯಾಗಿದೆ. ಇನ್ನು ಅಮೃತಧಾರಿ ಸೀರಿಯಲ್ ರೋಚಕ ಘಟ್ಟಕ್ಕೆ ತಲುಪಿದೆ. 8ನೇ ವಾರದ TRPಯಲ್ಲಿ ಈ ಹಿಂದಿನ TRPಗಿಂತ ಕುಸಿತ ಕಂಡಿರುವಂಥದ್ದು. ಅಂದರೆ ಕೇವಲ 6.5 TRP ಪಡೆಯೋ ಮೂಲಕ 5ನೇ ಸ್ಥಾನದಲ್ಲಿದೆ. ಅಷ್ಟೇ ಅಲ್ಲ, ಇನ್ನು 7ನೇದಾಗಿ ನಾವು ನೋಡೋದಾದರೆ ಜೀ ಕನ್ನಡದಲ್ಲಿ ರಾತ್ರಿ 10 ಗಂಟೆಗೆ ಪ್ರಸಾರ ಕಾಣುವಂತಹ ಬ್ರಹ್ಮಗಂಟು ಸೀರಿಯಲ್ ದಿನೇ ದಿನೇ ವೀಕ್ಷಕರನ್ನು ಸೆಳೀತಾನೇ ಇದೆ. ಸಾಕಷ್ಟು ಟ್ವಿಸ್ಟ್ ಆಗಿರ್ಬೋದು, ಜನರಿಗೆ ಇಷ್ಟ ಆಗ್ತಾ ಇದೆ. ಆದರೂ ಕೂಡ ಈ ಧಾರಾವಾಹಿಯ TRP ಏರಿಕೆ ಆಗ್ತಾ ಇಲ್ಲ. 8ನೇ ವಾರದ TRPಯಲ್ಲಿ ನಾವು ನೋಡೋದಾದರೆ 6 TRPಯನ್ನು ಪಡೆದಿದೆ. ಅಂದರೆ 6ನೇ ಸ್ಥಾನದಲ್ಲಿದೆ. ಸ್ನೇಹಿತರೆ, ಅದೇ ರೀತಿ ಕೆಲ ತಿಂಗಳುಗಳ ಕಾಲ ಸದಾ ಟಾಪ್ನಲ್ಲೇ ಇರ್ತಿದ್ದಂತಹ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ 8ನೇ ವಾರ 5.1 TRPಯನ್ನು ಪಡ್ಕೊಂಡಿದೆ. ಅಂದರೆ ಇದು 7ನೇ ಸ್ಥಾನದಲ್ಲಿದೆ. ಕಂಪ್ಲೀಟಾಗಿ ಸೀರಿಯಲ್ ಕುಸಿತ ಕಂಡಿದೆ. ಜನರಿಗೆ ಇಷ್ಟ ಆಗ್ತಾ ಇಲ್ಲ. ಯಾವಾಗ ಸ್ನೇಹ ಸೀರಿಯಲಿಂದ ಆಚೆ ಹೋದರೂ, ಸ್ನೇಹ ಪಾತ್ರ ಎಂಡ್ ಆಯಿತೋ, ಅದಾದಮೇಲೆ ಮತ್ತೆ ಯಾವಾಗ ಟೈಮಿಂಗ್ ಚೇಂಜ್ ಆಯಿತೋ ಧಾರಾವಾಹಿತು, ಅದಾದಮೇಲೆ ನೋಡುಗರ ಸಂಖ್ಯೆನೇ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಅಷ್ಟೆಲ್ಲ ಜೀ ಕನ್ನಡದ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಸದ್ಯ TRP ಏರಿಳಿತದಲ್ಲಿ ಹೆಚ್ಚು ವ್ಯತ್ಯಾಸ ಕಾಣ್ತಾ ಇಲ್ಲ. ಇದ್ದಕ್ಕಿದ್ದಂಗೆ ಅಷ್ಟೇ ಇದೆ. ಅಂದರೆ 3 TRPಯನ್ನು ಪಡ್ಕೊಂಡಿದೆ, 8ನೇ ಸ್ಥಾನದಲ್ಲಿದೆ. ತೀರಾ ಕಡಿಮೆ TRP ಅಂತಂದರೆ ಇದೇ ಧಾರಾವಾಹಿ. ಸ್ನೇಹಿತರೆ, ಸಿಕ್ಕಾಪಟ್ಟೆ ಕಮ್ಮಿ. ಇನ್ನು 9:30 ಅಂದರೆ ಪ್ರೈಮ್ ಟೈಮ್ ಸ್ಲಾಟ್ನಲ್ಲಿದ್ದಂತಹ ಸೀತಾರಾಮ ಸೀರಿಯಲ್ ಸಮಯ ಬದಲಾವಣೆ ಬಳಿಕ TRPಯಲ್ಲಿ ಮಹಾ ಕುಸಿತ ಕಂಡಿದೆ. ಯಾವಾಗ ಸೀರಿಯಲ್ ಚೆನ್ನಾಗಿ ಓಡ್ತಾ ಇರುತ್ತೋ, ಅದಾದಮೇಲೆ ಯಾವಾಗ ಸ್ಲಾಟ್ ಚೇಂಜ್ ಆಗುತ್ತೋ ಎಲ್ಲ ಧಾರಾವಾಹಿ ಕುಸಿತ ಆಗುತ್ತೆ. ಸಂಜೆ 5:30ರ ಸ್ಲಾಟಿಗೆ ಶಿಫ್ಟ್ ಆದ ಮೇಲೆ 6ಕ್ಕೇರದೆ 3ಕ್ಕೂ ಇಳಿಯದೆ ಸ್ಥಿತಿ ತಲುಪಿದೆ. ಅಂದರೆ 8ನೇ ವಾರ 2.5 TRPಯನ್ನು ಪಡೆದು 9ನೇ ಸ್ಥಾನದಲ್ಲಿದೆ. ಇದಂತೂ ಕಂಪ್ಲೀಟ್ ಕಡಿಮೆನೇ TRP ಅಂತ ಹೇಳ್ಬೋದು. ಈ ಸೀರಿಯಲ್ ಇದ್ರೂ ಇಲ್ಲದೇ ಇದ್ರೂ ಒಂದೇ ಅಂತ ಹೇಳ್ಬೋದು. ಯಾಕಂತಂದರೆ ಅಷ್ಟು ಕಡಿಮೆ ಆಗಿದೆ. ಜೊತೆಗೆ ಇನ್ನು ಬೇರೆ ನಾವು ಹೇಳಬೇಕು ಅಂತಂದರೆ ರಾಮಾಚಾರಿ ಧಾರಾವಾಹಿ ಬಗ್ಗೆ ಹೇಳೋದಾದರೆ
4.7 TRP ಸಿಕ್ಕಿದೆ ಸ್ನೇಹಿತರೆ. ಸೊ ರಿತ್ವಿಕ್ ಮಠದ್ ಮೌನ ಗುಡ್ಡೆಮನೆ ಈ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ. ಸೊ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ 5.38 TRP ಪಡ್ಕೊಂಡಿದೆ. ಸೊ ಟೋಟಲ್ ಆಗಿ ಟೋಟಲ್ ನಾನು ಹೇಳ್ತಾ ಹೋಗ್ತೀನಿ ಯಾವ್ಯಾವ ಧಾರಾವಾಹಿಗೆ ಎಷ್ಟೆಷ್ಟು ಸಿಕ್ಕಿದೆ ಅನ್ನುವಂಥದ್ದು. ಆಗ ನಿಮ್ಗೊಂದು ಐಡಿಯಾ ಸಿಕ್ಕುತ್ತೆ ಯಾವ್ಯಾವ ಧಾರಾವಾಹಿಗೆ ಈ ವೀಕು ಎಷ್ಟೆಷ್ಟು TRP ಸಿಕ್ಕಿದೆ ಅನ್ನುವಂಥದ್ದು. ಸೊ ಟಾಪ್ 5 ಧಾರಾವಾಹಿ ಅಂತಂದರೆ ಅಣ್ಣಯ್ಯ ಧಾರಾವಾಹಿ, ಅದಾದ ಮೇಲೆ ಲಕ್ಷ್ಮೀ ನಿವಾಸ ಇದೆ 2ನೇ ಸ್ಥಾನದಲ್ಲಿ. ಸೊ ಲಕ್ಷ್ಮೀ ನಿವಾಸಕ್ಕೆ 8.3, ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ 8.2 ಅಂದರೆ 3ನೇ ಸ್ಥಾನ. ಜೊತೆಗೆ ನಾನಿನ್ನ ಬಿಡಲಾರೆ 4ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. 5ನೇ ಸ್ಥಾನದಲ್ಲಿ ಅಮೃತಧಾರೆ ಧಾರಾವಾಹಿ ಇದೆ. ಸೊ ಟೋಟಲ್ ಆಗಿ ಜಿ ಕನ್ನಡ ಅಂತ ಹೇಳಿದೆ. ಇನ್ನು ಕಲರ್ಸ್ ಕನ್ನಡ ಬಗ್ಗೆ ಹೇಳೋದಾದರೆ ಭಾಗ್ಯಲಕ್ಷ್ಮಿ 6.1, ಲಕ್ಷ್ಮೀ ಬಾರಮ್ಮ 5.4 TRP, ರಾಮಾಚಾರಿ 4.8, ನಿನಗಾಗಿ 4.5, ದೃಷ್ಟಿಬೊಟ್ಟು 4.1, 100 ಜನ್ಮಕ್ಕೂ 4 TRP, ಇನ್ನು ವಧು 3.2 TRP. ಆ್ಯಕ್ಚುಲಿ ವಧು ಧಾರಾವಾಹಿ ಚೆನ್ನಾಗಿದೆ, ಅದು ಕೂಡ TRP ರೇಸ್ನಲ್ಲಿ ಇರಬೇಕಿತ್ತು. ಯಜಮಾನ 2.9 TRP, ಇನ್ನು ಕರಿಮಣಿ 2.8 TRPಯನ್ನು ಪಡ್ಕೊಂಡಿದೆ. ಇನ್ನು ರಿಯಾಲಿಟಿ ಶೋಗಳ ಬಗ್ಗೆ ಹೇಳೋದಾದರೆ ಅದಕ್ಕೆ ಸಿಕ್ಕಂಥ ರೇಟಿಂಗ್. ಸೊ ಈ ವರ್ಷದ 8ನೇ ವಾರ ಅಂತಂದರೆ ಸೊ ಬಾಯ್ಸ್ ವರ್ಸಸ್ ಗರ್ಲ್ಸ್ ಹಾಗೆ ಮಜಾ ಟಾಕೀಸ್ ಮಹಾಮಿಲನ ಜರುಗಿತ್ತು. ಸೊ ಮಹಾ ಸಂಚಿಕೆಗೆ 4.5 TRP ಸಿಕ್ಕಿದೆ. ಇನ್ನು ಜಿ ಕನ್ನಡ ವಾಹಿನಿಯಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಲಾಂಚ್ ಎಪಿಸೋಡ್ ಇತ್ತು. ಸೊ ಲಾಂಚ್ ಎಪಿಸೋಡ್ಗೆ ಶನಿವಾರ 6.5 TRP, ಭಾನುವಾರ 4.9 TRP ಪಡ್ಕೊಂಡಿದೆ ಸ್ನೇಹಿತರೆ. ಸೊ ಈ ಮೂಲಕ ಯಾವುದು ಟಾಪ್ ಧಾರಾವಾಹಿ ಅಂತಂದರೆ ಅಣ್ಣಯ್ಯ ಧಾರಾವಾಹಿಗೆ ಸಿಕ್ಕಿರುವಂಥದ್ದು. ಸೊ ಸ್ನೇಹಿತರೆ ನಿಮ್ಗೆ ಏನು ಅನ್ಸುತ್ತೆ ಸೀರಿಯಲ್ ಅಂತ ಬಂದಾಗ ಯಾವ ಧಾರಾವಾಹಿ ಎಂಡ್ ಆಗಬೇಕು ಅಂತ ಅನ್ಸುತ್ತೆ? ಯಾವ ಧಾರಾವಾಹಿಯ ಕತೆ ಚೆನ್ನಾಗಿದೆ? ಅಥವಾ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಹೋದ್ಮೇಲೆ ಅಥವಾ ಸಮಯ ಚೇಂಜ್ ಆದಮೇಲೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ನೋಡೋದಕ್ಕೇ ಇಂಟ್ರೆಸ್ಟ್ ಬರ್ತಾ ಇಲ್ವಾ? ಸೊ ಸೀರಿಯಲ್ ಅಂತ ಬಂದಾಗ ಜಿ ಕನ್ನಡ ಧಾರಾವಾಹಿಗಳು ಬೆಸ್ಟ್ ಅಂತ ಅನ್ಸುತ್ತಾ? ಕಲರ್ಸ್ ಕನ್ನಡ ಧಾರಾವಾಹಿ ಬೆಸ್ಟ್ ಅಂತ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.